सेव्यमान पावनाग्नि पंकजं ज्ञानयज्ञसूत्रमिन्दु। ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 42ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಬುದ್ಧಿಶಕ್ತಿ ಮತ್ತು ನಮ್ಮ ಮನಸ್ಸು ಮತ್ತು ನಮ್ಮ ಆತ್ಮವನ್ನು ಯಾವ ಥರ ಇಟ್ಕೊಳ್ಬೇಕು ಮತ್ತು ಅದನ್ನು ಯಾವ ಥರ ಒಂದು ಕೆಟ್ಟ ಆಲೋಚನೆ ಬಂದಾಗ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಒಳ್ಳೆಯ ಆಲೋಚನೆ ಬಂದಾಗ ಅದು ದಾರಿ ತೋರಿಸೋದು ಹೇಗೆ, ಮತ್ತು ಆತ್ಮ ಅಂದರೆ ಏನು, ಮತ್ತು ಬುದ್ಧಿಶಕ್ತಿಯನ್ನು ಯಾವ ಥರ ನಾವು ಉಪಯೋಗ ಮಾಡಬೇಕು, ಮತ್ತು ನಮ್ಮ ಜೀವನದ ಒಂದು ಬುದ್ಧಿ ತಿಳ್ಕೊಂಡಾಗ ನಮ್ಗೆ ಏನೇನಾಗಲಿ ಒಂದು ಉಪಯುಕ್ತ ಜೀವನವನ್ನು ಕಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಬುದ್ಧಿ ಅಂತ ನಾವು ಯಾವ ಥರ ತಿಳ್ಕೊಳ್ಬೇಕು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ಮನಸ್ಸು ಯಾವ ಥರ ಇರುತ್ತೆ, ಇದು ಇದಕ್ಕಿಂತ ಶ್ರೇಷ್ಠನ, ಅದಕ್ಕಿಂತ ಬುದ್ಧಿ ಶ್ರೇಷ್ಠನ, ಬುದ್ಧಿಗಿಂತ ಆತ್ಮ ಶ್ರೇಷ್ಠನ, ಇವು ಮೂರಲ್ಲಿ ಯಾವುದು ನಮ್ಮ ದಾರಿ ಮತ್ತು ಇವು ಮೂರುಗಳಿಂದ ನಾವು ಯಾವ ಥರ ಜೀವನವನ್ನು ಮಾಡಬೇಕು ಅನ್ನೋ ನಮಗೆ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಶ್ಲೋಕದ ಒಂದು ಭಾವಾರ್ಥವನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದ ಒಂದು ಏನೇನಾಗಲಿ ಕೆಟ್ಟ ಸಮಯ ಬಂದಾಗ, ಕಷ್ಟ ಅಂತ ಬಂದಾಗ ಇವೆರಡಕ್ಕೂ ನಿಮಗೆ ಯೂಸ್ ಆಗುತ್ತೆ ಈ ಶ್ಲೋಕ. ಹಾಗಾಗಿ ಈ ಶ್ಲೋಕವನ್ನು ಮಾಡಿಲ್ಲ ಅಂದರೆ ನಾನು ತಲುಪ್ತಾ ಇರ್ತೀನಿ. ಹಾಗಾಗಿ ನಿನ್ನ ಒಂದು 42ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಇವತ್ತಿನ ಒಂದು ಚರ್ಚಿಸೋಣ ಮತ್ತು ಅದರ ಒಂದು ಏನಿದೆ ಮತ್ತು ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಅನ್ನೋದು ಈ ಶ್ಲೋಕ ತಿಳಿಸುತ್ತೆ. ಬನ್ನಿ 42ನೇ ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ. 42ನೇ ಶ್ಲೋಕ ಹೇಳುತ್ತೆ, ಇಂದ್ರಿಯಾಣಿ ಪರಾಣ್ಯ ಹರುದ್ರಣ್ಯ ಯದೇ ಭಯ್ಯಂ ಪರಮಪನಂ ಪರಂ ನಂ ಮನಸ್ತುಸ್ತ ಪರ ಬುದ್ಧಿಯೋಗ್ರಂ ಬುದ್ಧಿಯಂ ಪರಸ್ತಸ್ಸಂ ಸಮಂ. ಇದರ ಅರ್ಥ, ನಮ್ಮ ಬುದ್ಧಿಶಕ್ತಿಯನ್ನು ನಾವು ಅದನ್ನು ನಮ್ಮ ವಿವೇಚನಕ್ಕೆ ಅದು ಅಡ್ಡಿ ಆಗುತ್ತೆ. ಅಂದರೆ ನಾವು ಏನನ್ನಾಗಲಿ ಒಂದು ಒಳ್ಳೆಯದಾಗಲಿ ಏನೇ ಆಗಲಿ ಯೋಚನೆ ಮಾಡಿದಾಗ ವಿವೇಚನ ಅಂದರೆ ಏನಂದರೆ ಕೆಟ್ಟ ಆಲೋಚನೆಗಳು, ಏನೇ ಒಂದು ಎಲ್ಲೇ ಒಂದು ನಡೆದಿದ್ದು ಏನೇ ಒಂದು ನೆನಪಿಸಿಕೊಂಡು ಏನೇ ಒಂದು ನಮಗೆ ಬೇಕಾಗಿದ್ದು ನೆನಪು ಇಡೋದಕ್ಕಿಂತ ಬೇರೆ ಏನೋ ನೆನಪು ಅದನ್ನು ಇಡುತ್ತೆ ಬುದ್ಧಿ. ಮನಸ್ಸು ನಾವೇನೇನಾಗಲಿ ಒಂದು ಕೆಲಸ ಮಾಡುವಾಗ ಎಲ್ಲೇ ಒಂದು ಮನಸ್ಸು ಹೋಗಿರುತ್ತೆ. ಅಂದರೆ ನಾವೇನೇ ಒಂದು ಕೆಲಸ ಮಾಡ್ತಿದ್ವಿ ಅಂದರೆ ಮನಸ್ಸು ಅಲ್ಲಿ ಹೋಗ್ಬೇಕಿತ್ತಲ್ಲ, ನಾನು ಇಲ್ಲೋಗ್ಬೇಕು, ಇದೇ ರೀತಿಯಾಗಿ ಅದನ್ನು ನಮಗೆ ಒಂದು ಒಳಗಿನ ಮನಸ್ಸು ನಮಗೆ ಒಂದು ದುಃಖಕರ ತರುತ್ತೆ. ಅಂದರೆ ಇಲ್ಲಿನ ಶ್ರದ್ಧೆಯಿಂದ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಅಲ್ಲಿಗೆ ಹೋಗೋಕ್ಕೂ ಆಗ್ತಾಯಿಲ್ಲ, ಮನಸ್ಸು ಚಂಚಲ ಆಗಿಬಿಡುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಬುದ್ಧಿ ಮತ್ತು ಚಂಚಲ ಮನಸ್ಸನ್ನು ಯಾವ ಥರ ಹತೋಟಿನಲ್ಲಿ ಇಟ್ಕೊಳ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸಿದ್ದಾರೆ. ಆತ್ಮವು ಹೇಳುತ್ತೆ, ಆತ್ಮ ನೀನು ಏನೇನಾಗಲಿ ದಿವ್ಯ ದೃಶ್ಯನ್ನು ನೋಡಬಹುದು, ಆದರೆ ನನ್ನದು ಏನೂ ಇಲ್ಲ, ಈ ದೇಹದ ಒಂದು ಬೆಳಕು ಆಗಿರ್ತೀನಿ, ಮತ್ತೆ ನಾನು ಆತ್ಮ ಆಗಿ ಬೇರೆ ಒಂದು ದೇಹಕ್ಕೆ ಹೋಗ್ತೀನಿ, ನನ್ನದೇನು ಅಡ್ಡಿ ಇಲ್ಲ. ಆದರೆ ನಾವೇನೇ ತಪ್ಪು ಸರಿ ನಿರ್ಧಾರ ತೊಗೊಂಡಾಗ ಅದು ಬಂದು ನಮಗೆ ಸಪೋರ್ಟ್ ಮಾಡುತ್ತೆ. ಅದು ತಪ್ಪು ಅಂತಲೂ ಗೊತ್ತಿರಲ್ಲ, ಸರಿ ಅಂತಲೂ ಗೊತ್ತಿರಲ್ಲ, ಆದರೆ ಅದು ನಮ್ಮ ಮನಸ್ಸಿಗೆ ಬುದ್ಧಿಗೆ ಸಪೋರ್ಟ್ ಮಾಡುತ್ತೆ ಈ ಆತ್ಮ ಅನ್ನೋದು ಈ ಶ್ರೀಕೃಷ್ಣ ಪರಮಾತ್ಮ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಮತ್ತು ಅವರು ಹೇಳಿದ ಪ್ರಕಾರ ನಮ್ಮ ಬುದ್ಧಿಶಕ್ತಿಯನ್ನು ವಿವೇಚನಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು, ಒಳ್ಳೆ ರೀತಿಯಾಗಿ ಬದುಕಬೇಕು, ಒಳ್ಳೆ ನಿಷ್ಠೆಯಿಂದ ಒಂದು ಉಪಯುಕ್ತ ಜೀವನವನ್ನು ಕಟ್ಟಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ಬೇಕಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇವತ್ತಿನ ದಿನಗಳಲ್ಲಿ ಒಂದು ತಿಳಿದೇ ಇರೋನೋ ತಪ್ಪು ಮಾಡ್ತಾನೆ ಇರ್ತಾರೆ. ಹಾಗಾಗಿ ತಪ್ಪು ಸರಿ ದಾರಿಯನ್ನು ನಾವು ಆಯ್ಕೆ ಮಾಡಬೇಕು, ನಮ್ಮ ಬುದ್ಧಿಶಕ್ತಿ ಆಯ್ಕೆ ಮಾಡೋದಿಲ್ಲ. ಹಾಗಾಗಿ ಮನಸ್ಸಿನ ಮಾತಿಗಿಂತ ಬುದ್ಧಿಗಿಂತ ಮತ್ತು ಇದರ ನಡುವಿನ ಒಂದು ಆತ್ಮ ಅನ್ನೋದು ಇದು ಮುಖ್ಯ ಆಗಿರುತ್ತೆ. ಇದು ಎರಡಕ್ಕೂ ಸಪೋರ್ಟ್ ಮಾಡುತ್ತೆ. ನಿನ್ನ ಒಂದು ಯಾವುದೋ ಒಂದು ಕೆಲಸ ಮಾಡ್ತಿದೆ ಅಂದರೆ ಅದಕ್ಕೆ ಸಪೋರ್ಟ್ ಆಗಿ ನಿಂದಿರೋದೇ ಆತ್ಮ. ಈಗ ನಾವೇನೇನಾಗಲಿ ನಾವು ಜಾಗಿಂಗ್ ಮಾಡಬೇಕು, ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ದು ಜಾಗಿಂಗ್ ಮಾಡಬೇಕು ಅಂತ ಬರುತ್ತೆ, ಎಲ್ಲಿ ಮನಸ್ಸಿನಲ್ಲಿ ಮೆದುಳಿನಲ್ಲಿ. ಅದು ಇನ್ನೂ ಸ್ವಲ್ಪ
ಕೆಪಾಸಿಟಿ ಹತೋಟಿನಲ್ಲಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಎದ್ದಳ್ಳೇಬೇಕು ಅಂತ ನಾವು ನಿರ್ಧರಿಸಿದಾಗ ಅವಾಗ ಬರುವುದೇ ಆತ್ಮ, ನಿರ್ಧರಣೆ ಮಾಡೋದೇ ಆತ್ಮ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಮತ್ತು ಇವತ್ತಿನ ಶ್ಲೋಕ ಜೀವನದ ಚರಿತ್ರೆ ಏನು ಅಂತ ಮತ್ತು ಮನಸ್ಸಿನ ಇಂದ್ರಿಯಗಳು ಯಾವ ಥರ ಇಟ್ಕೊಳ್ಬೇಕಂತ ಶ್ರೀ ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿದ್ದಾರೆ. ಇವತ್ತಿನ ಒಂದು ಜೀವನದಲ್ಲಿ ನಾವು ಪಾಯಿಂಟ್ಸ್ ಮುಖಾಂತರ ನಮ್ಮ ಜೀವನ ಹೇಗೆ ಇಟ್ಕೊಳ್ಬೇಕಂತ ಶ್ರೀ ಕೃಷ್ಣ ಪರಮಾತ್ಮ ನಮಗೆ ಒಂದು ಪಾಯಿಂಟ್ಸ್ ಮುಖಾಂತರ ನಿಮಗೆ ತಿಳಿಸ್ತೀನಿ. ಅದು ಯಾವ ಥರ ಇರಬೇಕು, ಯಾವ ಥರ ಇಲ್ಲ, ನಮ್ಮ ಜೀವನವನ್ನು ಸರಿ ತಪ್ಪು ದಾರಿ ಯಾವ ಥರ ಹಿಡಿಬೇಕು ಅಂತ ಶ್ರೀ ಕೃಷ್ಣ ಪರಮಾತ್ಮ ನಮಗೆ ಈ ಒಂದು ಉಪಯುಕ್ತ ಜೀವನದ ಒಂದು ಸಂದೇಶವನ್ನು ನಮಗೆ ನೀಡಿದ್ದಾರೆ. ತಿಳ್ಕೊಳ್ಳೋಣ ಏನಿದೆ ಮತ್ತು ನಮ್ಮ ಜೀವನದ ಒಂದು ಭಾವಾರ್ಥ ಹೇಗೆ ಇಟ್ಕೊಳ್ಬೇಕು ಮತ್ತು ನಮ್ಮ ಜೀವನದಲ್ಲಿ ನಾವು ಯಾವ ಥರ ಒಂದು ಉಪಯುಕ್ತ ಕಾರಣಗಳಿಂದ ನಾವು ಸಮಸ್ಯೆಗೆ ಈಡಾದಾಗ ನಾವು ದುಡುಗ್ಬಿಡ್ತೀವಿ. ಅಂದರೆ ಇಷ್ಟೇ ನನ್ನ ಜೀವನ ಆಗಿದ್ದು ಇಷ್ಟೇ ಅಂತ ನಾವು ದುಡುಗ್ಬಿಡ್ತೀವಿ. ಆವಾಗ ನಾವು ಒಂದು ಜೀವನ ಯಾವ ಥರ ಮಾಡಬೇಕಂತ ನಮಗೆ ತಿಳಿದಿರಲ್ಲ. ಹಾಗಾಗಿ ಇವತ್ತಿನ ಒಂದು ಪಾಯಿಂಟ್ಸ್ ಮುಖಾಂತರ ಹೇಳಬೇಕಾದ್ರೆ ಇಂದ್ರಿಯಗಳು ಅಂದರೆ ನಮ್ಮ ಮನಸ್ಸು ಹಿಡಿದು ನಮ್ಮ ತಲೆ ಒಳಗಿರೋ ಮೈಂಡನ್ನು ಹಿಡಿದು ಪೂರ ಅಂತ ಹೇಳ್ತಾರೆ, ಸಂಪೂರ್ಣ ಸಹ ಒಂದು ಇಂದ್ರಿಯಕ್ಕೆ ಭಾಗವಾಗಿ ಕಾಣುತ್ತದೆ. ಅಂದರೆ ಇಂದ್ರಿಯಗಳು ಶೈಕ್ಷಣಿಕ ಸುಖವನ್ನು ಬಯಸುತ್ತದೆ. ಅಂದರೆ ಇಂದ್ರಿಯಗಳು ಈಗ ನೀವೇನೋ ಒಂದು ಕಷ್ಟಪಟ್ಟು ಏನೋ ಒಂದು ಮಾಡ್ತಿರ್ತೀರ, ಸಾಕು ಇಲ್ಲಿಗೆ ನನಗೆ ಬೇಜಾರಾಯಿತು, ಏನೋ ಒಂದು ಇಂದ್ರಿಯಗಳು ಬರೀ ಸುಖವನ್ನು ಬಯಸುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಮನಸ್ಸು ಭಾವನೆಗಳಿಗೆ ಒಳಗಾಗುತ್ತೆ. ಅಂದರೆ ಈಗ ನೀವೇನೇನಾಗಲಿ ಒಂದು ಉಪಹಾರ ಮಾಡಲಿ, ನಿಮ್ಗೆ ಏನೇ ಆಗಲಿ, ನೀವು ಒಂದು ಯಾವುದೇ ಒಂದು ದುಃಖಕರ ಆಗಲಿ ಸುಖಕರ ಆಗಲಿ ಒಳಗಾಗ್ಬಿಡ್ತೀರ ಭಾವನೆಗಳಿಗೆ. ಅವ್ರು ಮಾಡಿದ್ರಲ್ಲ, ನಾವು ಯಾಕೆ ಮಾಡಲಿಲ್ಲ ಅಂತ ಭಾವನೆಗಳಿಗೆ ಮನಸ್ಸು ಬೆಲೆ ಕೊಡುತ್ತೆ, ಅದಕ್ಕೆ ಒಳಗಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತೇವೆ. ಬುದ್ಧಿ ವಿವೇಚನೆಯಿಂದ ಆಲೋಚನೆ ಸುತ್ತದೆ. ಅಂದರೆ ಆಲೋಚನೆಗಳು ಬುದ್ಧಿಗೆ ಕೊಟ್ಟಿರ್ತದೆ. ಬುದ್ಧಿ ಏನು ಮಾಡುತ್ತೆ? ವಿವೇಚನೆ ಅಂದರೆ ತಪ್ಪು ನಿರ್ಧಾರಗಳ, ತಪ್ಪು ತಿಳುವಳಿಕೆಯ ಯೋಚನೆಗಳು ಮಾಡಿಬಿಡುತ್ತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಅದನ್ನು ಮಾಡಬೇಡಿ, ಎದಕ್ಕಂದ್ರೆ ದುಡುಗ್ಬಿಡ್ತೀರಾ ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸಿದ್ದಾರೆ. ಮತ್ತು ಆತ್ಮ ಎಲ್ಲವನ್ನು ಮೀರಿದ ಸಾಕ್ಷಿ ಪ್ರಜ್ಞೆ. ನೀವು ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಂಡಾಗ ಅದು ಹೆಚ್ಚು ದೃಢವಾಗುತ್ತದೆ. ಅಂದರೆ ನೀವು ಮನಸ್ಸು ಮತ್ತು ಬುದ್ಧಿಯಿಂದ ತಗೊಂಡ ನಿರ್ಧಾರ ನಿಮಗೆ ಆತ್ಮವನ್ನು ಸಪೋರ್ಟ್ ಮಾಡುತ್ತೆ ಅಂತ ನಿಮಗೆ ಹಿಂದೆ ಹೇಳಿದ್ದೆ. ಅದೇ ರೀತಿಯಾಗಿ ಯಾವುದೇ ಒಂದು ನೀವು ಮನಸ್ಸಿನಿಂದಾದರೂ ಸಹ ತಗೊಳ್ಳಿ, ಒಂದು ಬುದ್ಧಿಯಿಂದ ತಗೋರಿ, ಅದನ್ನು ನಿಮಗೆ ನಿರ್ಧಾರ ಮಾಡೋದೇ ಒಂದು ಆತ್ಮ ಮತ್ತು ಅದನ್ನಿಗೆ ಒಂದು ದೃಢವಾಗಿ ನಿಂದಿರೋದೇ ಆತ್ಮ ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಮತ್ತು ಶಿಸ್ತಿನ ಜೀವನ. ಮನುಷ್ಯನ ಪತನ ಆರಂಭವಾಗುವುದೇ ಇಂದ್ರಿಯಗಳು. ಮನಸ್ಸು ಎಳೆಯುವುದಾಗ ಈ ಶ್ಲೋಕ ನಮಗೆ ನಮ್ಮ ಮೇಲೆಯ ನಮಗೆ ಹಿಡಿತಾ ಇರಲಿ ಎಂಬ ದಾರಿಯಲ್ಲಿ ನಡೆಸೋದೇ ಜೀವನದ ಯಶಸ್ವಿ ಗುಟ್ಟು. ಅಂದರೆ ಮನಸ್ಸು ಬುದ್ಧಿಯನ್ನು ಸೀದಾ ದಾರಿಯಲ್ಲಿ ಸದಾ ಆಗಿ ನಾವು ಏನೇನೆಲ್ಲ ಕಾಣಬೇಕು ಕಂಡಿದ್ದೀವಿ ಅಂತ ಸೀದಾ ತಗೊಂಡೋಗೋದೇ ನಮ್ಮ ಬುದ್ಧಿಶಕ್ತಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಅದರ ಒಂದು ಸಂಕ್ಷಿಪ್ತವಾಗಿ ಇಟ್ಟುಕೊಳ್ಳಬಾರದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಅಂದರೆ ಅರ್ಥಪೂರ್ಣವಾಗಿ ಭವ್ಯ ಪ್ರಪಂಚದ ವಸ್ತುಗಳಿಗಿಂತ ನಿಮ್ಮ ಒಳಗಿನ ಶಕ್ತಿಗಳು ದೊಡ್ಡವು. ನಿಮ್ಮ ಇಂದ್ರಿಯಗಳಿಗಿಂತ ನಿಮ್ಮ ಆಲೋಚನೆ ದೊಡ್ಡದು. ಅದಕ್ಕಿಂತ ನಿಮ್ಮ ವಿವೇಚನಾ ಬುದ್ಧಿ ದೊಡ್ಡದು. ಈ ತಿಳುವಳಿಕೆ ನಿಮ್ಮಲ್ಲಿದ್ದರೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ನೀವು ದುಡುಕುವುದಿಲ್ಲ. ಅಂದರೆ ಇಷ್ಟೆಲ್ಲ ನಿಮ್ಮಲ್ಲಿ ಇದ್ದರೆ, ಅಂದರೆ ಕಷ್ಟಕ್ಕೆ ಏನೇ ಆಗಲಿ ಏನೇ ಮಾಡಲಿ ನಾನು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ನಾವು ತಿಳ್ಕೊಂಡಾಗ ನಮಗೆ ಬರುವುದೇ ಒಂದು ಜೀವನದ ಕಷ್ಟಗಳು ಅಂತ ಬಂದಾಗ ಏನು ಮಾಡಬೇಕು ಏನಿಲ್ಲ ಅಂತ ನಾವು ದುಡುಗ್ಬಿಡ್ತೀವಿ. ಆದರೆ ದುಡುಗಬಾರ್ದು, ಅದು ಒಂದು ಯಶಸ್ವಿನ ಗುಟ್ಟ ಆಗಿರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಶ್ಲೋಕ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಇವತ್ತು ವಿಶೇಷ ದಿನವಾಗಿದೆ. ಇವತ್ತು ಹನುಮಾನ್ ಜಯಂತಿ ಆದ್ದರಿಂದ ಇವತ್ತು ಹನುಮಾನಿನ ಒಂದು ಜಪ ಮಾಡಿ ಈ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಬನ್ನಿ ಶ್ರೀಕೃಷ್ಣನ ಮತ್ತು ಹನುಮಾನ ಒಂದು ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ಜಯ ಹನುಮಾನ್.